ನಾವು ಕೈದಿಗಳ ಕಡೆಯಿಂದ ಎಲ್ಲ ಕೇಂದ್ರ ಕಾರಾಗೃಹದಲ್ಲಿ ತೋಟ ಇರ್ತದೆ. ತೋಟದಾಗ ನಾವೆಲ್ಲ ಕೈದಿಗಳ ಕಡೆಯಿಂದ ಕೆಲಸ ತಗೊಂಡಿರ್ತೀವಿ. ನಮಗೆ ಟ್ರೈನಿಂಗ್ ಮೈಸೂರು ಕಾರಾಗೃಹ ಇಲಾಖೆ ಅಲ್ಲಿ ಟ್ರೈನಿಂಗ್ ನಮ್ಗೆಲ್ಲ ತೋಟಗಾರಿಕೆದಾಗ ಅಲ್ಲಿ ಬಗ್ಗೆ ಹೇಳ್ತಾರೆ. ನಮ್ ಫಸ್ಟ್ ಟ್ರೈನಿಂಗ್ ಆದ್ದು ಮೈಸೂರು, ಅಲ್ಲಿಂದ ಇದು ರೀ ವೆಲ್ಲೂರು ತಮಿಳ್ನಾಡು. ಮತ್ತೆ ಈಗ ರಿಟೈರ್ಮೆಂಟ್ ಎಲ್ಲ ಮೈಯಲ್ಲಿ ಶಕ್ತಿ ಇದೆ. ಮತ್ತೆ ಸುಮ್ಮನೆ ಮನೆ ಖಾಲಿ ಹಾಕೊಂಡಿರ್ಬೇಕಂತೇಳಿ ನಾನು ಪ್ಲಸ್ ನಮ್ಮ ಮನೆಯವರು ಶ್ರೀಮತಿಯವರು ಕೂಡಿ ನಾವು ಮನೆಯಲ್ಲಿ ಸುತ್ತಮುತ್ತ ತೆಂಗಿನ ಮರಗಳು, ಹಣ್ಣಿನ ಯಾವ ಚಿಕ್ಕು ಗಿಡ ಸೂಪರ್ ಕಾರಾಗೃಹದಲ್ಲಿದ್ದಾಗ ಒಬ್ಬ ಪ್ರಿಸನರ್ ಮರ್ಡರ್ ಕೇಸ್ನಲ್ಲಿದ್ದ. ಆದ್ರೆ ನನ್ನ ಕರ್ತವ್ಯ ಇದ್ದಿದ್ದಿಲ್ಲ. ನಾವು ಏನೋ ನಾನು ಮ್ಯಾಕ್ಸಿಮಮ್ 38 ವರ್ಷ 39 ವರ್ಷ ನಾ ಕೆಲಸ ಮಾಡಿದೆ ಕಾರಾಗೃಹದಲ್ಲಿ. ನನ್ನ ಪೀರಿಯಡ್ದಲ್ಲಿ ಯಾವುದೂ ಪ್ರಿಸನರ್ ಎಸ್ಕೇಪ್ ಆಗಲಿಲ್ಲ. ಆದ್ರೆ ನಾನು ಬೇರೆ ಅಂದ್ರೆ ನಾನು ಅದೇ ಕಾರಾಗೃಹದಲ್ಲಿ ಸುರಪುರ ಕಾರಾಗೃಹದಲ್ಲಿ ಇದ್ದಾಗ ಒಬ್ಬ ಪ್ರಿಸನರ್ ಎಸ್ಕೇಪ್ ಆದ. ಅವನು ನಮಸ್ಕಾರ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಿಮ್ಮ ನಿವೃತ್ತಿ ಬದುಕು ಹೆಂಗೈತೆ ನಿಮ್ದೀಗ? ನಿವೃತ್ತಿ ಬದುಕೇನ್ರಿ, ಈಗ ನಾವು ನಮ್ಮ ಪ್ರಾಪರ್ದಾಗ ನಾವು ಮುದನೂರು ಗ್ರಾಮದಲ್ಲಿ ನಾವು ವಾಸವಾಗಿದ್ದೇವೆ. ಈಗ ಸೇವಾದಲ್ಲಿ ನಮ್ದು 2023 ಮುಗೀತು. ಮುಗಿದ ನಂತರ ನಾನು ಈಗ ನಮ್ಗೆ ಆಲ್ರೆಡಿ ನಾವು ಅದೇ ಒಂದು ಕಾರಾಗೃಹದಲ್ಲಿ ಸೇವೆ ಸಲ್ಲಿಸಿದಾಗ ನಮ್ಗೆ ಏನಾಯ್ತು, ನಾವು ಕೈದಿಗಳ ಕಡೆಯಿಂದ ಎಲ್ಲ ಕೇಂದ್ರ ಕಾರಾಗೃಹದಲ್ಲಿ ತೋಟ ಇರ್ತದೆ. ತೋಟದಾಗ ನಾವೆಲ್ಲ ಕೈದಿಗಳ ಕಡೆಯಿಂದ ಕೆಲಸ ತಗೊಂಡಿರ್ತೀವಿ. ನಮಗೆ ಅದೂ ನಮ್ಮ ಬಗ್ಗೆ ಅದನ್ನ ನಮ್ಗೆ ಟ್ರೈನಿಂಗ್ದಾಗ ಅಂದ್ರೆ ನಮ್ದು ಫಸ್ಟ್ ನಮ್ದು ಟ್ರೈನಿಂಗ್ ಮೈಸೂರು ಕಾರಾಗೃಹ ಇಲಾಖೆ ಅಲ್ಲಿ ಟ್ರೈನಿಂಗ್ ನಮ್ಗೆಲ್ಲ ತೋಟಗಾರಿಕೆದಾಗ ಅಲ್ಲಿ ಬಗ್ಗೆ ಹೇಳ್ತಾರೆ. ಹಿಂಗ ತೋಟ ಮಾಡಬೇಕು, ಯಾವುದೇ ಪ್ರಿಸನರ್ಗೆ ಮತ್ತು ಏನೇನು ಕೆಲಸ ತಗೋಬೇಕನ್ನೋ ಹೇಳ್ತಾರೆ ಅವ್ರು. ಮತ್ತೆ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆ ನಮ್ಗೆ ಟ್ರೈನಿಂಗ್ ಹೇಳ್ತಾರೆ. ನಮ್ಮ ಫಸ್ಟ್ ಟ್ರೈನಿಂಗ್ ಆದ್ದು ಮೈಸೂರು, ಅಲ್ಲಿಂದ ಇದು ರೀ ವೆಲ್ಲೂರು ತಮಿಳ್ನಾಡು. ನಾವು ಅಲ್ಲಿಂದ ಸೇವಾ ಅಂತಂದ್ರೆ ನಮ್ಗೆ ಏನಂತ ಅದ್ರ ಬಗ್ಗೆ ನಿವೃತ್ತಿ ಹೊಂದಿದ ಮೇಲೆ ರೀ ಈಗ ನಮ್ಮ ಊರಲ್ಲೇ ನಾನು ಇದು ಹೊಲ ಮಾಡ್ಕೊಂಡು ಅದೀವಿ. ಮನೆ ಸುತ್ತ ಮನೆ ಕಟ್ಕೊಂಡು ನಾವು ಮಕ್ಕಳ ಸಂಗ ಮಗನ ಬಳಿ ವಾಸವಾಗಿ ಇದು ಮಾಡ್ಲಕತ್ತೀರಿ. ಈಗ ಈ ಕೈ ತೋಟ ಮಾಡಿರಲ್ಲ, ಇದ್ರ ಬಗ್ಗೆ ಹೇಳ್ರಿ. ಕೈ ತೋಟ ಅಂದ್ರೆ ನಮ್ಗೆ ಆಲ್ರೆಡಿ ಜೈಲಿನಲ್ಲಿ ಕೈದಿಗಳಿಂದ ನಾವು ಕೆಲಸ ಮಾಡಿದ್ದ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇತ್ತಲ್ರಿ. ಮಾಹಿತಿ ಪ್ರಕಾರ ಆಗಿ ನಾನು ಮತ್ತೆ ಈಗ ರಿಟೈರ್ಮೆಂಟ್ ಎಲ್ಲ ಮೈಯಲ್ಲಿ ಶಕ್ತಿ ಇದೆ. ಮತ್ತೆ ಸುಮ್ಮನೆ ಮನೆ ಖಾಲಿ ಹಾಕೊಂಡಿರ್ಬೇಕಂತೇಳಿ ನಾನು ಪ್ಲಸ್ ನಮ್ಮ ಮನೆಯವರು ಶ್ರೀಮತಿಯವರು ಕೂಡಿ ನಾವು ಮನೆಯಲ್ಲಿ ಸುತ್ತಮುತ್ತ ತೆಂಗಿನ ಮರಗಳು, ಹಣ್ಣಿನ ಯಾವ ಚಿಕ್ಕು ಗಿಡಗಳು, ಬಾಳೆ ಗಿಡ ರೀ, ಮತ್ತೆ ತೆಂಗೂರು, ಮತ್ತೆ ಮನೆಗೆ ಬೇಕಾದಂತ ಹೂವರಿ, ಮತ್ತ ಇವೆಲ್ಲ ನಿಂಬೆ ಗಿಡ ಹಚ್ಚಿವ್ರಿ. ಪೂಜೆಗೆ ಪೂಜೆಗೆ ಬೇಕಾದಂತ ನಿಂಬೆ ಗಿಡಗಳವ್ರಿ. ಮತ್ತ ಮನೆಗೆ ಮೊಮ್ಮಕ್ಕಳು ಅದಾರಿ, ಮೊಮ್ಮಕ್ಕಳಿಗೆ ಇವೆಲ್ಲ ಇವು ಹಂಪಲ ಗಿಡಗಳು ಅಲ್ಲಿ. ಮತ್ತೆ ನಾವು ಈ ಕೃಷಿಗೆ ಹೋಗಿದ್ದೇವ್ರಿ. ಅಲ್ಲಿ ಹೋದಾಗ ಒಬ್ರು ಹೇಳಿದ್ರು ನಮ್ಗೆ ಯಾರೋ ಇಂಜಿನಿಯರ್ ಅಂತ. ನಮ್ಮ ಒಂದು ಇದಕ್ಕಾಗಿ ಇವು ಇದು ಆಪಲ್ ಗಿಡಗಳು, ವಾಟರ್ ಆಪಲ್ ರೀ ಇವು ಬೆಳಿತಾವಂತ್ರಿ ಅವರು ಅಲ್ಲಿ. ಇದು ಆಪಲ್ ರೀ. ಈ ಆಪಲ್ ಇದು ಆಗ್ತಾವಂತ ಹೇಳಿದ್ರು ನಮ್ಮಲ್ಲಿ. ನಮ್ಮ ಒಂದು ಕ್ಲೈಮೇಟ್ ಆಗಲ್ಲ ಅಂತ ನಾವ್ ಹೇಳಿದೆವು. ನೋಡಿ ಸರ್ ಹಚ್ಚಿರಿ ಅಂತ ಹೇಳಿ ಅವಾಗ ಕೊಟ್ಟಾರಿ. ತಂದು ಹಚ್ಚಿವಿ, ಇನ್ನ ಫಲ ಬಿಟ್ಟಿಲ್ಲ. ಮತ್ತು ಇದು ಈ ಮರ ರೀ ವರ್ಷ ಮಾನಿಗಳ ಫಲ ಆಗ್ತಂತ್ರಿ ಇದು. ಈ ಆದ್ರೆ ಇನ್ನ ಸಣ್ಣದ ಹೋದ ವರ್ಷ ಆಗಿತ್ತು, 2 ಫಲ ಆಯ್ತು. ಈ ವರ್ಷನು ಆಗ್ಬೋದ್ರಿ. ಇದು ಕಂಟಿನ್ಯೂ ಫಲ ಆತ್ರಿ ಇದು ಮಾವಿನ ಮರ. ಇಲ್ಲ ರೀ, ಕಂಟಿನ್ಯೂ ವರ್ಷ ಪೂರ್ತಿ ಹಣ್ಣು ಆಗ್ತಂತದು. ಅದನ್ನು ಹಚ್ಚಿವ್ರಿ, ನೋಡ್ಬೇಕು ಏನಾಗ್ತಾರೆ. ಅದೊಂದು ವಾಟರ್ ಆಪಲ್ ರೀ. ಈಗ ನಮ್ಮ ಮನೆಗೆ ಏನು ಬೇಕಾದಂತ ಎಲ್ಲ ಒಂದು ಇದು ಮಾಡ್ಕೊಂಡ್ಬಿಟ್ಟಿವ್ರಿ ನಾವು. ಮನೆಗೆ ಏನು ಹಣ್ಣು ಬಾಳೆ ಗಿಡಗಳ ಇದನ್ನು ವಾಟರ್ ಆಪಲ್ ಇದು ವಾಟರ್ ಆಪಲ್ ಇಲ್ರಿ, ಇದನ್ನು ಆಪಲ್ ರೀ. ವಾಟರ್ ಆಪಲ್ ಅಲ್ಲಿ ಹಾಕಿರೇನ್ರಿ? ಎಲ್ಲಾ ತರದನು ನಾವೇನ್ ಮಾಡೀವ್ರಿ, ಈಗ ಒಂದು ಕ್ಲೈಮೇಟ್ ಪ್ರಕಾರ ಎಲ್ಲಾ ತರನು ನಾವು ಇದು ಮಾಡ್ಕೊಂಡ್ವಿ. ಇದು ಬಾಳೆ ಗಿಡ ಜವಾರಿ ರೀ. ಜವಾರಿ ಬಾಳೆಹಣ್ಣಿನ ಗಿಡ, ಜವಾರಿ ಬಾಳೆಹಣ್ಣು ಎಲ್ಲ ಇರ್ಲಿ ಅಂತ ಹಾಕಿರಿ. ಅಂದ್ರೆ ಇವು ಏನಾಗ್ತಾವ್ರಿ, ನಾವು ಎಲ್ಲಾ ಕಾರಾಗೃಹದಲ್ಲಿ ಮಾಡೋತ್ನ ಎಲ್ಲಾ ತರದ್ದು ಬೆಳೆದಿದ್ದೆವು. ಇಲ್ಲಿ ನಮ್ಮ ಮನೆಯಲ್ಲಿ ನಾವು ಯಾಕೆ ಬೆಳಿಬಾರ್ದು, ಎಲ್ಲ ನೀರಿನ ಅನುಕೂಲ ಇದೆಲ್ಲ ಅಂತ ಹೇಳಿ ಎಲ್ಲಾ ತರದ್ದು ನಾವು ಇದು ಮಾಡಿದ್ವಿ. ಇದು ಜವಾರಿ ಮೊಮ್ಮಕ್ಕಳಿಗೆ ತಿನ್ಲಿಕ್ಕೆ ಬರ್ತದೆ ಅಂತ ಹೇಳಿ ಜವಾರಿ ಹಣ್ಣು ಇದು. ಎಲ್ಲಿಂದ ತರಿಸಿದ್ರಿ ಇದನ್ನ? ಇದು ನಮ್ಮಲ್ಲೇ ಐತ್ರಿ. ಇದು ಒಬ್ರು ಬೆಲೆ ಬೆಳೆದಿದ್ದೆವು. ನಾವೇನೋ ಸುಮ್ಮನೆ ಬೇಡ ಅಂತ ಹಾಕಿದೆವು. ಏನು ಬೇಡ, ಸುಮ್ಮನೆ ಸಣ್ಣ ಹೊತ್ತಲ್ಲಿ ಇಟ್ಟಿಟ್ಟಣ್ಣ ಅಂತ ಹೇಳಿ ದೊಡ್ಡ ಬೆಳಕು ಅಂತ ಮಾಡಿದೆವು. ಇದು ಉಪ್ಪಿನಕಾಯಿ ರೀ. ಇದು
ಕರ್ಣಿಕಾಯಿ ಗಿಡ ಇದು. ಕರ್ಣಿಕಾಯಿ ಗಿಡ ನಿಂಬೆ ಹಣ್ಣಿಗೆ ಬರ್ತಿದ್ದು. ನಿಂಬೆ ಜಾತಿ ಈ ಕಾಯಿ ತಿಂದ್ರೆ BP ಮತ್ತು ಶುಗರ್ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಇದೊಂದು ಬೆಳೆದಿವ್ರಿ. ಇರ್ಲಿ ಅಂತ BP ಶುಗರ್ ಕಂಟ್ರೋಲ್ ಆಗುತ್ತೆ. BP ಶುಗರ್ ಹಂಗಾರ ನಗಿಸ್ತಾರೆ. ಆ ವಾಟರ್ ಆಪಲ್ ರೀ ಅಲ್ಲಿ ಐತಲ್ಲ ಅದು BP ಇದ್ದವ್ರಿಗೆ ಬರ್ತಾರೆ. ಅದು ತಿಂದ್ರೆ BP ಕಂಟ್ರೋಲ್ ಆಗ್ತದೆ. ಇದು ಒಂದ್ರಿ. ಓಕೆ. ಒಬ್ಬ ಅಪರಾಧಿ ಏನಾದ್ರು ಒಂದು ಸಮಸ್ಯೆ ಉಂಟು ಮಾಡಿರ್ತಾನಲ್ಲ ಅಂತದ್ದು ಏನಾದ್ರು ಸರ್ ಸಮಸ್ಯೆ ಅಂದ್ರೆ ಅವರು ಮೊದಲೇ ಹ್ಯಾಬಿಚುವಲ್ ಪ್ರಿಸನರ್ ಇರ್ತಾರೆ. ಆದ್ರೂ ಅವ್ರೇನು ಹ್ಯಾಬಿಚುವಲೇ ಇರ್ತಾರ ಅಂದ್ರೂ ನಾವು ಅವ್ರ ಮನ ಪರಿವರ್ತನೆ ಮಾಡ್ಬೇಕು. ಅದೇ ಒಂದು ಇದು ರೀ ನಮ್ ಕೆಲ್ಸ. ಯಾಕಂದ್ರೆ ಅವ್ರ ಒಳಗಡೆ ಕಳ್ಳಿರ್ತಾರೋ ಸುಳ್ಳಿರ್ತಾರ ಎಲ್ಲಾ ಮಾಡ್ತಾರೆ. ಅವ್ರು ಏನೋ ಒಂದು ಟೈಮ್ ಸುಮಾರು ಇರ್ತಾರೆ ಮಾಡ್ತಾರೆ. ಮಾಡಿದ ನಂತರ ಅಂತ ಸಮಸ್ಯೆನ ನಾವು ಬಗೆಹರಿಸ್ಬೇಕು ಅಲ್ಲಿ. ಅಂತ ಇನ್ಸಿಡೆಂಟ್ಗಳ ಕಾರಾಗೃಹದಲ್ಲಿ ಸಾಮಾನ್ಯ. ಯಾಕಂದ್ರೆ ಅಲ್ಲಿ ನಮ್ಮಲ್ಲಿರೋದೇ ಹ್ಯಾಬಿಚುವಲ್ ಪ್ರಿಸನರೇ. ಕೊಲೆಗಡಕರು, ಸುಳ್ಳು, ಕಳ್ಳರು, ಲಫಂಗರು ಅಂತಾರೆ ಬಂದ ಅಂತರ ನಾವು ಒಂದು ಮಾನವೀಯ ದೃಷ್ಟಿಯಿಂದ ನಾವು ನೋಡಿ ಅವ್ರನ್ನ ಮನ ಪರಿವರ್ತನೆ ಮಾಡೋದೇ ನಮ್ಮ ಕೆಲಸ ರೀ. ನಿಮ್ ಕೆಲಸ. ಈಗ ಎಸ್ಕೇಪ್ ಆಗಕ್ಕೆ ಯಾರು ಪ್ರಯತ್ನ ಪಟ್ಟಿರ್ತಾರನ್ರಿ? ಪ್ರಯತ್ನ ನಾವು ಸುರ್ಪುರ್ ಕಾರಾಗೃಹದಲ್ಲಿದ್ದಾಗ ಒಬ್ಬ ಪ್ರಿಸನರ್ ಎಸ್ಕೇಪ್ ಆದ. ಅವನು ತಂದೆ ತಾಯಿನೇ ಮರ್ಡರ್ ಮಾಡಿ ಬಂದ ಪಕ್ಕದ ಹಳ್ಳಿ. ನಾನು ಇದೇ ಸುರ್ಪುರ್ ಕಾರಾಗೃಹದಲ್ಲಿದ್ದಾಗ ಒಬ್ಬ ಪ್ರಿಸನರ್ ಮರ್ಡರ್ ಕೇಸ್ನಲ್ಲಿ ಇದ್ದ. ಆದ್ರೆ ನನ್ನ ಕರ್ತವ್ಯ ಇದ್ದಿದ್ದಿಲ್ಲ. ನಾವು ಏನೋ ನಾನು ಮ್ಯಾಕ್ಸಿಮಮ್ 38 ವರ್ಷ 39 ವರ್ಷ ನಾ ಕೆಲಸ ಮಾಡಿದೆ ಕಾರಾಗೃಹದಲ್ಲಿ. ನನ್ನ ಪೀರಿಯಡ್ ಯಾವುದೂ ಪ್ರಿಸನರ್ ಎಸ್ಕೇಪ್ ಆಗ್ಲಿಲ್ಲ. ಏನೋ ಒಂದು ರೀತಿಯಲ್ಲಿ ಮೈಂಡ್ ಹಿಂಗೆ ಕಾನ್ಸ್ಟೆಂಟ್ ಇರಲ್ಲ. ಯಾಕಂದ್ರೆ ಏನಂತ ಎಲ್ಲಾ ಮನೆಯ ಕುಟುಂಬ ಸದಸ್ಯರನ್ನ ಬಿಟ್ಟು ಅವ್ರು ಕಾರಾಗೃಹಕ್ಕೆ ಬಂದಿರ್ತಾರೆ. ಅಂತ ಟೈಮ್ದಲ್ಲಿ ಏನಾಗಿರ್ತಲ್ಲ ಅವ್ರು ಒಬ್ಬರೇ ಕುಂತು ವಿಚಾರ ಮಾಡಿ 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 ಏನಂತಾರೆ ಮನ ಸ್ವಲ್ಪ ಹೊರಗಡೆ ಹೋಗ್ಬೇಕಪ್ಪ, ಹೋಗಿ ಹೊಡಿಯೋದ್ರೆ ಏನಾಗುತ್ತೆ ಅಂತೇಳಿ ಅವನು ಪ್ರಯತ್ನ ಪಡ್ತಾನೆ. ಆದ್ರೂ ಮತ್ತೆ ಅವನು ಎಸ್ಕೇಪ್ ಆಗಿದ್ದರೆ ಆದ್ರೂ ಅವನು ಹಿಡ್ದೇವು. ಆದ್ರೆ ಹಿಡಿದ್ಗೇಸಿ ರೀಕ್ಯಾಪ್ಚರ್ ಮಾಡ್ಕೊಂಡು ಮತ್ತೆ ಅವನಿಗೆ ಬಂದು ಎಸ್ಕೇಪ್ ಆದಂತವ್ರು ಎಲ್ಲ ದೂರ ಹೊಡಿಬಿಟ್ರ? ಅವ್ರು ದೂರ ಅಲ್ರಿ, ಅವನು ಮತ್ತೆ ಹೋಗ್ತಾರೆ. ಹೋದ್ರು ನಾವ್ ಏನ್ ಮಾಡ್ತೇವೆ ಅಂತ ಪ್ರಕರಣದಲ್ಲಿ ನಾವ್ ಏನ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ನಮ್ಮ ಕಾರಾಗೃಹ ಯಾವ್ದು ಪೊಲೀಸ್ ವ್ಯಾಪ್ತಿಯಲ್ಲಿ ಬರ್ತದ ಅಂತ ನಾವು ಪೊಲೀಸ್ ಸ್ಟೇಷನ್ ಇಮಿಡಿಯೇಟ್ ಆಗಿ ಅಂದ್ರೆ ನಾವು ಅಲ್ಲಿ ಮುಚ್ಚಿಡಕ್ ಯಾವುದೇ ಕಾರಣಕ್ಕ ಪ್ರಿಸನರ್ ಎಸ್ಕೇಪ್ ಆದ ನಂತರ ನಾವು ಮುಚ್ಚಿಡಕ್ ಸಾಧ್ಯ ಇಲ್ಲ. ಅಂತ ಪೀರಿಯಡ್ದಾಗ ನಾವೇನ್ ಮಾಡ್ತೀವಿ, ಹೊರಗಡೆ ಪೊಲೀಸರನ್ನ ನಮ್ಮ ಒಂದು ಸುರ್ಪುರ್ ಪೊಲೀಸ್ ಸ್ಟೇಷನ್ ಆಗ್ತೀವಿ. ನಾವು ಸುರ್ಪುರ್ ಅಂದ್ರೆ ಸುರ್ಪುರ್ ಪೊಲೀಸ್ ಸ್ಟೇಷನ್ ನಾವು ಇಮಿಡಿಯೇಟ್ ಆಗಿ ಇಂಥ ಪ್ರಿಸನರ್ ಹಿಂಗೆ ಎಸ್ಕೇಪ್ ಆಗಿದ್ದಾನೆ, ಅವನಿಗೆ ನೀವು ಇಡ್ಲಿಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳಿ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಮಾಡ್ಬೇಕು. ಕಂಪ್ಲೇಂಟ್ ಮಾಡಿದ ನಂತರ ಅವ್ರು ಏನ್ ಮಾಡ್ತಾರೆ, ಅವರು ಹಿಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಪಟ್ಟು ಹಿಡಿತಾರೆ. ಹಿಡಿಯೋದಂತೂ ಹಿಡಿತಾರೆ. ಅವನಿಗೆ ಪ್ರಿಸನರ್ ಎಲ್ಲಿದ್ರು ಕೇಸ್ ಆಯ್ತಂದ್ರೆ ಒಂದು ವೇಳೆ ಅವನು ಮೊದಲಿನ ಕೇಸ್ ಪ್ಲಸ್ ಇದೊಂದು ಎಸ್ಕೇಪ್ ಕೇಸ್ ಎರಡು ಆಗ್ತಾರೆ. ಜೈಲಿಂದ ಎಸ್ಕೇಪ್ ಆಗ್ಯಾನ ಅಂತ ಹೇಳಿ ಅವ್ನಿಗೆ ಮತ್ತೊಂದು ಕೇಸ್ ಆಗ. ಅಲ್ರಿ ಅಷ್ಟೆಲ್ಲ ಭದ್ರತೆ ಇದ್ರು ಹೆಂಗೆ? ಅಲ್ಲ ಭದ್ರತೆ ಅಲ್ರಿ, ಈಗ ರೀ ಎಲ್ಲಾ ತರನು ಏನಾದ್ರು ಕಾಯ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಏನೋ ಮೊದಲ ಸ್ಟಾಫ್ ಒಂದು ಕೊರತೆ ಇತ್ತು. ಈಗೆಲ್ಲ ನಾವೆಲ್ಲ ಮಾಡೋ ಹೊತ್ನ್ಯಾಗ ಸುರ್ಪುರ ಉಪಕಾರಾಗೃಹಕ್ಕೆ ಏನ್ ಮಾಡಿದ್ವಿ, ಬಟ್ 2 ಜನ ನಾವು ಸಬ್ ಜಿಲ್ಲೆಯಾಗ ನಾವು ಕೆಲಸ ಮಾಡಿ ಅಂತ ಪೀರಿಯಡ್ದಾಗ ನಮಗಂತೂ ನಾನು ಬೇರೆದವ್ರು ನಾನು ಹೇಳಕ್ಕಲ್ಲ, ನನಗೆ ಏನು ಆಗಿಲ್ಲ ಅಂತ ನಾನು ಅದು ಒಂದು ದೇವ್ರ ಆಶೀರ್ವಾದ ಅಂತ ನಾವ್ ಅಂತೀವಿ. ಈಗ ಅಲ್ರಿ ಅಷ್ಟು ಎಲ್ಲ ಭದ್ರತೆ ಕಾಂಪೌಂಡ್ ಇರ್ತೈತಿ, ಅದನ್ನ ಜಿಗದ್ ಹೋಗ್ತಾರ? ಜಿಗದ ಏನಾದ್ರಿ ಏನಾದ್ರು ಹಗ್ಗ ಸಹಾಯ ನೋಡ್ತಾರ, ಇಲ್ಲ ಏನಾದ್ರು ನಮ್ದು ಒಂದು ಅವ್ರು ನೋಡ್ತಾರ, ವಸ್ತುಗಳನ್ನ ಬಳಸ್ಕೊಂಡು ಎಸ್ಕೇಪ್ ಆಗ್ತಾರ. ನಮ್ದು ಒಂದು ವೀಕ್ನೆಸ್ ಇರುತ್ತೆ. ಕೆಲವು ಒಬ್ಬರು ಕುಡಿದಿರ್ತಾರ ಅಂತ ಎಲ್ಲರೂ ನನಗೆ ಇರ್ತಾರಂತ ಹೇಳಕ್ ಆಗಲ್ಲಲ್ರಿ. ಎಲ್ಲರೂ ನನಗೆ ಜಾಗೃತಿಯಾಗಿ ಇರ್ತಾರ ಅಂತ ಹೇಳಕ್ ಆಗಲ್ಲ. ಒಬ್ಬರು ಕುಡಿತಾರ, ಕುಡಿದು ಬಂದ್ ಎಷ್ಟು ತಮ್ಮ ಬೇನೆ ತಾವ್ ಹೊರಕೊಂಡು ಬೀಳ್ತಾರ. ಅಂತ ವ್ಯಕ್ತಿಗಳು ನಮ್ಮಲ್ಲಿ ಅದಾರ. ಮತ್ತೆ ಈಗ ಜೈಲರ್ಗಳಿಗೆ ಊಟದ ವ್ಯವಸ್ಥೆ ಏನೇನ್ ಕೊಡ್ತೀರಿ? ಯಾವ ರೀತಿ ಇರುತ್ತೆ ಅವ್ರಿಗೆ? ನೋಡ್ರಿ, ಅವ್ರಿಗೆ ಏನದ, ನಾವು 1 ಗ್ರಾಮ್ 1 ರೊಟ್ಟಿ 80 ಗ್ರಾಮ್ ತಗೋಬೇಕಂತದ. ಒಂದೇ ರೊಟ್ಟಿ? ಅಲ್ಲ 3 ರೊಟ್ಟಿ ಕೊಡ್ತೀವ್ರಿ. 200 ಗ್ರಾಮ್ ರೊಟ್ಟಿ ಅವನಿಗೆ ಕೊಡೋದು. ಅಂದ್ರೆ 1 ರೊಟ್ಟಿನೇ 80 ಗ್ರಾಮ್ ತಗೋಬೇಕಂತದ. 3 ರೊಟ್ಟಿ ಕೊಡ್ತೀವಿ, ಮತ್ತೆ ರೈಸ್ ಕೊಡ್ತೀವಿ. ಅವ್ನ ಊಟ ಎಕ್ಸೆಸ್ ಆಗಿರಿ, ನಾವು ಕೊಡುವಂತ ಇಂಡೆಂಟ್ ಅವ್ನ ಎಕ್ಸೆಸ್ ಆಗಿ ಪ್ಲಸ್ ನಾವೇ ಬೇರೆ ಚೆಲ್ತೀವಿ ಹೊರಗಡೆ. ಊಟ ಕೊಡಂಗಿಲ್ಲ ಅಂತ ಕಾರಾಗೃಹದಲ್ಲಿ ಹೇಳ್ತಾರೆ. ಅವನಿಗೆ ಸಫಿಶಿಯಂಟ್ ಊಟ ಅದ. ಆದ್ರೆ ಅವನು ಏನ್ ಮಾಡ್ತಾನೆ, ಮನೆಯಲ್ಲಿ ತಿಂಡಿ ಬಡಿಸಿದಂಗ ನನಗೆ ಹುಣ್ಚಿಕಾಯಿ ಕೊಡ್ರಿ, ನನಗೆ ಉಪ್ಪಿನಕಾಯಿ ಕೊಡ್ರಿ ಅಂತ ಸಾಧ್ಯ ಆಗಲ್ಲ. ನಾವು ಏನೇ ಕೊಟ್ರು ಅವನು ನಮ್ಮಲ್ಲಿ ಸಾಂಬಾರ, 2 ತರ ಪಲ್ಯ, ಮೊಸರು, ಮಜ್ಜಿಗೆ ಕೊಡುವ ಅಂತ ನಾವು ಏನದ ನಮ್ಮ ಇಂಡಿಯನ್ ಪ್ರಕಾರ ಕೊಡ್ತೀವಿ. ಇಲ್ಲ ನಾನು ಶೇಂಗಾ ಖಾರ ತಂದು ಕೊಡ್ರಿ ಅಂತ ನಮ್ಮ ಮನೆಯಿಂದ ತಂದು ಕೊಡ್ಲಕ್ಕ ಸಾಧ್ಯ? ಆತರ ವ್ಯವಸ್ಥೆ ಇಲ್ಲ.
ಆದ್ರೆ ಮೊದಲ ಖಾರ ರೊಟ್ಟಿ ನಾವು ಖಾರನ ನಮ್ಮ ಮನ್ಯಾಗ ತಿಂದಾಗ ನಾವು ಖಾರ ಜೈಲೇ ತಿನ್ನಕ್ಕಾಗಲ್ಲ. ಎಲ್ಲರಿಗೂ ನಾವು ಸಮಾನಾಗಿ ಕೊಡ್ಬೇಕಲ್ರಿ. ಒಬ್ರು ಉಪ್ಪು ಖಾರ ಕಡಿಮೆ ತಿಂತಾರೆ, ಒಬ್ರು ಜಾಸ್ತಿ ತಿಂತಾರ. ಜೈಲರ್ಗಳು ನೀವು ಅಲ್ಲೇ ಊಟ ಮಾಡ್ತೀರಿ? ಇಲ್ರಿ, ನಮಗ ಈಗ ಮ್ಯಾನ್ಯುವಲ್ ದಾಗ ಏನಾಗಿ ಈಗ ಚೇಂಜ್ ಆಗಿದೆ. ಈಗ ರಾತ್ರಿ ಸಿಬ್ಬಂದಿಯವ್ರಿಗೆ ನಾವು ಊಟ ಕೊಡ್ಬೇಕಂತ ಆಗ್ಯದ. ಮೊದಲು ಇದೇನಿದ್ದಿಲ್ಲ, ನಾವು ಏನಾದ್ರು ಮನೆಗೆ ಬಂದ ಊಟ ಮಾಡ್ಬೇಕು. ಆದ್ರೂ ನಾವು ಅದನ್ನ ಆಕ್ಚುಲಿ ಈಗ ನಮ್ಮ ಒಂದು ಕಾರಗಳ ಇಲಾಖೆ ಅದ್ರ ಏನ್ ಮಾಡಿದ್ರಿ, ಇವರು ಸಿಬ್ಬಂದಿಯವ್ರು ರಾತ್ರಿ ಟೈಮ್ದಾಗ ಇಲ್ಲೇ ಊಟ ಮಾಡ್ಲಿ ಅಂತ ಹೇಳಿ ಈಗ ನಮಗೊಂದು ಅನುಕೂಲ ಮಾಡಿ ಕೊಟ್ಟಾರ. ಕಾರಗಳು ಅದೇ ಊಟನೇ ಊಟ ಮಾಡೋದು, ಊಟ ಮಾಡ್ತಾರೆ. ಯಾಕಂದ್ರೆ ಬೇಕಾದಂಗ್ರಿ ಚೆನ್ನಾಗಿ ಊಟ ಇರ್ತದೆ, ಏನು ಯಾವ್ದು ತೊಂದ್ರೆ ಇರಲ್ಲ. ಮಾಂಸಾಹಾರನು ಕೊಡ್ತೀರಿ? ಒಂದು ವಾರದಾಗ ರೀ ಒಂದು ದಿವಸ ಮಟನ್, ಒಂದು ದಿವಸ ಚಿಕನ್, ಒಂದ್ ದಿವಸ ತತ್ತಿ ಕೊಡ್ತೀವಿ. ಒಂದೇ ವಾರದಾಗ ತತ್ತಿ, ಚಿಕನ್, ಮಟನ್ ಈ ರೀತಿ ವ್ಯವಸ್ಥೆ ಇದೆ ಅಲ್ಲಿ. ವ್ಯವಸ್ಥೆ ಇದೆ. ಮತ್ತೆ ಅವ್ರಿಗೆ ಏನು ಕೊರತೆ ಅಂತೂ ಏನ್ ಆಗದಲ್ರಿ. ಏನೋ ಒಂದು ಮನ್ಯಾಗ ಹೆಂಡ್ರು ಮಕ್ಕಳು ಮತ್ತೆ ಫ್ಯಾಮಿಲಿ ತಾಯಿನ ಬಿಟ್ಟು ಬಂದಿವಂತೆ ಅದೇ ವಿಚಾರ ಮಾಡ್ಬೇಕು ಹೊರತಾಗಿ ಕಾರಾಗೃಹದಲ್ಲಿ ಯಾವ್ದು ತರದ ಸಮಸ್ಯೆ ಇಲ್ಲ. ಈ ಕೆಲವರು ಒಂದೇ ಬಟ್ಟಿ ಮ್ಯಾಗ ಬಂದ್ಬಿಟ್ಟಿರ್ತಾರೆ, ಎಳ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಪೊಲೀಸರು, ಬಂದ್ ಜೈಲಿಗೆ ಹಾಕ್ಬಿಟ್ಟಿರ್ತಾರೆ, ಅವ್ರಿಗೆ ಬಟ್ಟೆನೇ ಇರಲ್ಲ. ಅದನ್ನೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು? ಅನಾಥರು ಇರ್ತಾರೆ, ಇಲ್ಲಾಂದ್ರೆ ಅವರು ಅನಾಥರಿದ್ದಾಗ ನಮ್ಮಲ್ಲಿ ಏನ್ ಮಾಡ್ತಾರೆ, ಅಡ್ಜಸ್ಟ್ ಆಗಿ ಹೋಗ್ತಾರ. ಪ್ರಿಸನರ್ಗೆ ಒಬ್ರೊಬ್ರು ಅಲ್ಲಿ ಅಡ್ಜಸ್ಟ್ ಆಗಿ ಹೋಗ್ತಾರ, ಕೊಡ್ತಾರ. ನಮ್ಮಲ್ಲಿ ದಾನಿಗಳು ಇರ್ತಾರ, ಒಬ್ರು ಚೆನ್ನಾಗಿದ್ದ ಪ್ರಿಸನರ್ ಇರ್ತಾನ್ರಿ, ಅವ್ರಿಗೆ ಅಡ್ಜಸ್ಟ್ ಆಗ್ತಾರ. ಅದನ್ನೆಲ್ಲ ನಮ್ಗೆ ಹೇಳಂಗಿಲ್ಲ ಅವರು. ಅಂತ ಟೈಮ್ದಲ್ಲಿ ನಾವು ಕೆಲವು ಸಹಾಯ ಮಾಡ್ತೀವ್ರಿ ಅವ್ರಿಗೆ ಅಂತಾರಿ. ಆದ್ರೆ ನಮ್ ಗೌರ್ಮೆಂಟ್ ಮ್ಯಾನ್ಯುವಲ್ದಾಗ ಏನು ಬಟ್ಟಿ ತಂದು ಕೊಡ್ಬೇಕಂತ ಏನಿಲ್ಲ. ಸಜಾ ಆದ್ರ ಮಾತ್ರ, ಸಿದ್ಧ ದೋಷಿ ಬಂದಿ ಅಂತ ಆದಾಗ ಮಾತ್ರ ಸರ್ಕಾರ ಅವನಿಗೆ ಬಿಳಿ ವಸ್ತ್ರಗಳನ್ನ ಸಮವಸ್ತ್ರ ಕೊಡ್ತಾರೆ. ಎಲ್ಲರೂ ಬಿಳಿ ವಸ್ತ್ರಧಾರಿಗಳೇ? ಎಲ್ಲರಿಗಿಲ್ಲ, ವಿಚಾರಣಾ ಬಂದಿಗಳಿಗೆ ಬಟ್ಟೆ ಅವ್ರ ಬಟ್ಟೆ ಅವ್ರು ಹಾಕಬಹುದು. ಸಜಾ ಆದಾಗ ಮಾತ್ರ ಅವರು ಬಿಳಿ ವಸ್ತ್ರ, ನಾವು ಗೌರ್ಮೆಂಟ್ ವಸ್ತ್ರ ನಾವು ಕೊಡ್ತೀವಿ ಅವರಿಗೆ. ಆ ಒಂದು ಆಫ್ ಶರ್ಟ್ ಕೊಡ್ತೀವಿ, ಆಫ್ ಶರ್ಟ್ ಕೊಡ್ತೀವಿ, ಟೈಪಿ ಕೊಡ್ತೀವಿ, ಟಾವಲ್ ಕೊಡ್ತೀವಿ. ಯಾವಾಗಲೂ ಅದ್ರೊಳಗೆ ಇರ್ಬೇಕ್ರಿ ಅವ್ರು. ಅವ್ರು ಯಾವಾಗಲೂ ಅದಾಗ ಸಜಾ ಕೈದಿ ಅಂತೇಳಿ ಅವ್ರು ಗೊತ್ತಾಗ್ಬೇಕಲ್ರಿ ನಮ್ಗೆ. ಅವ್ರು ಮತ್ತೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದಾಗ ಗೊತ್ತಾಗ್ಬೇಕಲ್ಲ, ಅವ್ರಿಗೆ ನಾವು ರೆಗ್ಯುಲರ್ ಕೆಲಸ ಕೊಡ್ಬೇಕು. ಸಜಾ ಕೈದಿಗೆ ಈ ವಿಚಾರಣಾ ಬಂದಿಗಳಿಗೆ ಕೊಡೋದಿಲ್ಲ, ಕೆಲಸ ಕೊಡೋದಿಲ್ಲ. ಸಿವಿಲ್ ಡ್ರೆಸ್ ಹಾಕೊಂಡು ಇರ್ಬೋದು. ಅವ್ರಿಗೆ ಮತ್ತೆ ವೇಜಸ್ ಕೊಡಲ್ಲ. ಸಜಾ ಬಂದಿಗಳಿಗೆ ಮಾತ್ರ ನಾವು ಕೆಲಸ ತಗೋಬೇಕು. ವಿಚಾರಣಾ ಬಂದಿಗಳಿಗೆ ಮಾತ್ರ ಕೆಲಸ ಯಾವ ಟೈಮ್ನಾಗ ತಗೊಳಂಗಿಲ್ಲ ಅವ್ರ. ವೆರಿ ಇಂಟ್ರೆಸ್ಟಿಂಗ್ ಕಥೆ ಏನಾರು ಇದ್ರಿ ಹೇಳ್ರಿ ಜೈಲ್ ಇದ್ರೊಳಗ? ನೋಡ್ರಿ, ಜೈಲ್ನಾಗ ಅಂತ ಹೇಳಿದ್ರೆ ಜೈಲ್ ಎಂಬುದು ಒಳ್ಳೆಯದು, ಅದು ಪವಿತ್ರವಾದ ಸ್ಥಳನೇ. ಮೊದಲ ಕೃಷ್ಣ ಹುಟ್ಟಿದ ಸ್ಥಳನೇ ಅದು. ಅದಕ್ಕೆ ಏನ್ ಮಾಡಿದ್ರು ಇತ್ತಾಗಿ ಗೌರ್ಮೆಂಟ್ ಏನ್ ಮಾಡಿದ್ರು, ಜೈಲ್ ಅಂದ್ರೆ ಪನಿಷ್ಮೆಂಟ್ ಅಂತ. ಅದು ಪನಿಷ್ಮೆಂಟ್ ಅಲ್ಲೇ ಅಲ್ಲ, ಯಾವ್ದು ಕಾಲಕ್ಕೆ ಪನಿಷ್ಮೆಂಟ್ ಅಲ್ಲ. ನಾವು ಏನಂತೀವಿ, ಆ ಜೈಲ ನೌಕರಿ ಮಾಡಿವಿ ಅಂತೇಳಿ ನಾವು ಇತ್ತಿತ್ತಾಗಿ ಚೆನ್ನಾಗಿ ಅಂತ ನಾವು ಅಂತೀವಿ. ಯಾಕಂದ್ರೆ ಮಂದಿ ನೋಡಿ ತಿಳಿದು ಯಾಕಂದ್ರೆ ಅಂತ ಒಂದು ಪವಿತ್ರ ಸ್ಥಾನ ಮತ್ತು ನಾವು ಬೇರೆದವ್ರನ್ನ ಒಂದು ಸುಧಾರಣೆ ಮಾಡಿವಲ್ಪ ಅನ್ನೋದು ಒಂದು ನಮಗೆ ಒಂದು ತೃಪ್ತಿ. ನಾವು ಚೆನ್ನಾಗಿವಿ. ಆದ್ರೂ ಗೌರ್ಮೆಂಟ್ ಕೊಡ್ತಕ್ಕಂಥ ಸಂಬಳ ಚೆನ್ನಾಗಿದೆ, ಏನು ತ್ರಾಸಿಲ್ಲ ನಮ್ಮಲ್ಲಿ. ನಾವು ಪ್ರಿಸನರ್ ಯಾವ್ದು ಕಾಲಕ್ಕೆ ನಾವು ಯಾವುದೇ ಪನಿಷ್ಮೆಂಟ್ ಕೊಡಂಗಿಲ್ಲ. ಅವರು ಒಂದು ನಮ್ಮ ಬ್ರದರ್ಪ ಅಣ್ಣತಮ್ಮರು ಮತ್ತು ನಮ್ಮ ಮಕ್ಕಳ ಸರಿಯಾಗಿ ನಾವು ಅವ್ರು ನೋಡ್ಕೊಂಡು ಹೋಗ್ಸಲಾಗಿ. ಕೆಲವರಿಗೆ ಕುತೂಹಲ ಇರ್ತೈತೆ, ಈಗ ಜೈಲಿಗೆ ಹಾಕಿದ್ಬಿಟ್ರೆ ಅಪರಾಧಿಗಳನ್ನ ಜೈಲೊಳಗೆ ಹೊಡಿತಾರ, ಅವ್ರಿಗೆ ಶಿಕ್ಷೆ ಕೊಡ್ತಾರ, ಅವ್ರನ್ನ ಬೇರೆ ರೀತಿಯಿಂದ ಟ್ರೀಟ್ಮೆಂಟ್ ಮಾಡ್ತಾರ. ನೋಡ್ರಿ, ಅದೆಲ್ಲ ಜನರು ಹೇಳ್ತಾರೆ, ಇಂತ ಮೀಡಿಯಾಗಳಲ್ಲಿ ಬರುತ್ತೆ. ಅದೆಲ್ಲ ಸುಳ್ಳು. ಎಲ್ಲ ಮೊದಲು ಏನೋ ಇತ್ತು, ಅದು ಏನೋ ಅಂತ ಹೇಳ್ತಾರೆ. ನಾನಂತೂ ನಾನಂತೂ 84 ಅಪಾರ್ಟ್ಮೆಂಟ್ ಆದ ನಂತರ ಅಂತ ಯಾವ್ದು ಘಟನೆ ಕಂಡು ಬಂದಿಲ್ಲ. ಏನೋ ಎಲ್ಲರೂ ಒಂಥರನಾಗಿರಲ್ಲ, ಒಬ್ರಿಗೊಬ್ರು ಹೇಳ್ತಾರೆ ಹಿಂಗಂತೇಳಿ ನಾವು ಅವ್ರಿಗೆ ಯಾವ್ದೇ ತರದ್ದು ಹಿಂಗಲ್ಲಪ್ಪ ಹಿಂಗಲ್ಲ ಅಂತೇಳಿ ನಾವು ತಿಳಿಸಿ ಹೇಳಿ ಅವ್ರಿಗೆ ಒಂದು ನೀನು ಮನುಷ್ಯನಾಗಿದಪ್ಪ, ಮನುಷ್ಯತ್ವದಲ್ಲಿ ಬಾ ಅಂತ ಹೇಳಿ ಸುಧಾರಣೆ ಮಾಡಿ ಹೇಳ್ತಾರೆ. ಈ ರೀತಿ ಇರುತ್ತೆ ವ್ಯವಸ್ಥೆ. ಓಕೆ. ಅವ್ರು ಅಪರಾಧಿಗಳು ನಿಮ್ಗ ಜೊತೆ ಕೂತ್ಕೊಂಡು ಅವ್ರ ಕತೆ ನಿಮ್ಗೆ ಏನಾರು ಹೇಳಿರ್ತಾರ? ಹೇಳ್ತಾರೆ ಎಲ್ಲರೂ. ಅವರು ಸಂಬಂಧಪಟ್ಟ ಅವ್ರ ಫ್ಯಾಮಿಲಿ ಮೆಂಬರ್ ಊರಾಗಿದ್ದಾಗ ಸರ್ ನನ್ಗೆ ಹಿಂಗ್ ಮಾಡಿದ್ರು, ಮತ್ತೆ ಅವ್ರು ನಾನು ಅದ್ರ ಒಂದು ಮರ್ಡರ್ ಮಾಡಿದೆ, ಮತ್ತೆ ನಾನು ಮಾಡಬಾರ್ದಾಗಿತ್ತು ಸರ್, ಮಾಡಿದೆ, ಮತ್ತೆ ಈ ಟೈಪ್ ನನಗ ತೊಂದರೆ ಆಗತ್ತದ ಅಂತ ಹೇಳ್ತಾರೆ. ಅವ್ರು ಹೇಳಿದ ನೋಡಪ್ಪ, ಮಾಡಬಾರ್ದಾಗಿತ್ತು, ಸ್ವಲ್ಪ ನೀನು ಮಾಡಿದಿ, ದುಡುಕಿದಿ, ಅದು ಕೆಲವು ನೀನು ಕೋರ್ಟಿಗೆ ಕೇಸ್ ಹಾಕಿ ತಿದ್ದುಪಡಿ ಮಾಡ್ಕೋಬಹುದಾಗಿತ್ತಲ್ಲ, ಮುಂದೆ ನ್ಯಾಯ ಸಿಗುತ್ತಲ್ಲ ನಿಮ್ಗೆ. ನ್ಯಾಯಾಲಯದಲ್ಲಿ ನ್ಯಾಯ ಇರೋದೇ ನ್ಯಾಯದಾಗ ಸಿಗುತ್ತಲ್ಲ, ಅದಕ್ಕೆ ನೀನು ಸುಮ್ಮನೆ ಮಾಡಬಾರ್ದಾಗಿತ್ತು, ಮಾಡಿದಿ. ಆದಷ್ಟು ನೀನು ನೋಡಮ್ಮ, ಕೋರ್ಟಿಗೆ ಬೇಲ್ಗಿಲ್ ಹಾಕು, ಬೇಲ್ಗಿಲ್ ಹಾಕಿಸಿ, ಮತ್ತೆ ಪಾಪ ಹೆಂಡ್ರು ಮಕ್ಕಳು ಹೊರಗಡೆ ಅದಾರ, ಆದಷ್ಟು ಟ್ರೈ ಮಾಡು. ಸಿಗ್ತದ ನ್ಯಾಯಾಲಯದಾಗ ಬೇಲ್ ಜಾಮೀನು ಸಿಗ್ತದ, ಟ್ರೈ ಮಾಡಿ ಹೊರಗಡೆ ಹೋಗಿ ತಿದ್ದುಪಡಿ ಮಾಡ್ಕೊ ಅಂತ ಹೇಳ್ತಾರೆ. ಎಂತ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ? ಎಂತ ಅಪರಾಧಿಗಳಿಗೆ ಅಂತಂದ್ರೆ ನೋಡ್ರಿ, ಕೊಲೆ ಮಾಡಿದವ್ರಿಗೆ ಆಗುತ್ತ,
ಮತ್ತು ರೇಪಿಸ್ಟ್ಗಳಿಗೆ ಭಾಳ ಇದು ಚಿಲ್ಡ್ರನ್ ಹುಡುಗಿಯರಿಗೆ ಇದು ಮಾಡಿರ್ತಾರಲ್ಲ ಕೆಡಿಸಿರ್ತಾರಲ್ಲ ಮಾನಭಂಗ ಪೋಸ್ಕೋದವರಿಗೆ ಅಂತರಿಗೆ ಮಾತ್ರ ಜಾಸ್ತಿ ಆಗುತ್ತೆ. ಡಕೈತಿ ರೋಡ್ ರಾಬರಿ ಏನ್ ಮಾಡ್ತಾರಲ್ಲ ಅಂತರಿಗೆ ಆಗತ್ತೆ. ಮತ್ತು ಇವೆಲ್ಲ ನಾವು ಮಾಡಬಾರ್ದಂತ ನಾವು ಅದಕ್ಕೆ ಹೇಳ್ತೀವಿ, ಇದು ಒಳ್ಳೇದಲ್ಲಪ್ಪ ಇದು ಮಾಡಬಾರ್ದು ಅಂತ ನಾವು ಹೇಳ್ತೀವಿ. ಮತ್ತು ಅದು ಕೆಟ್ಟ ಅವ್ರು ಒಂದು ಮಾಡಬಾರ್ದನ್ನೋ ಒಂದು ಉದ್ದೇಶ ಮಾಡಿರೋ ಒಂದು ಟೈಮ್ ಅವ್ರಿಗೆ ಮಾಡಿಸ್ತದ. ಆ ಟೈಮ್ ಯಾವುದೇ ಟೈಮ್ ಮಾಡಿಸ್ತದ್ರಿ, ಅದು ಕೆಟ್ಟಗಳಿಗೆ ಮಾಡಿಸ್ತದ ಅನಿವಾರ್ಯವಾಗಿ. ಅಲ್ಲ ಶಿಕ್ಷೆ ಆಗತ್ತು ಅಂತೇನಿಲ್ಲ. ಕೆಲವು ಅವ್ರಿಗೆ ಮರ್ಡರ್ ಮಾಡಿದಂತ ಕೇಸ್ ಕೆಲವು ಹೋಗುತ್ತವ್ರಿಗೆ ನ್ಯಾಯಾಲಯದಲ್ಲಿ. ಯಾಕಂದ್ರೆ ನಿಖರವಾದ ಸಾಕ್ಷಿಗಳಿರಲ್ಲ. ಏನೋ ಅವರು ಬೋಗಸ್ ಕೇಸ್ ಮಾಡಿರ್ತಾರ, ಏನೋ ಒಂದು ಅವರಲ್ಲಿ ವೈಯಕ್ತಿಕ ದ್ವೇಷ ಇರ್ತದೆ, ದ್ವೇಷ ಇದ್ದಂತವ್ರು ಮಾಡಿರ್ತಾರೆ. ಎಲ್ಲಸು ಕೇಸ್ನ ನ್ಯಾಯಾಲಯದಲ್ಲಿ ಹಾಕವಂತೇನು ಏನಿಲ್ಲ. ಕೆಲವೊಂದು ಆಗುತ್ತ, ಕೆಲವೊಂದು ಹೋಗ್ತಾವ್ರಿ, ಹೇಳಕ್ ಬರಂಗಿಲ್ಲ. ನೀವು ನಿವೃತ್ತಿ ಜೈಲರ್ನ ಬದುಕಿನ ಕಥೆಯನ್ನ ಕೇಳಿದ್ರೆ ಅವರು ಒಂದು ಯಾವ ರೀತಿಯಾಗಿ ನಿವೃತ್ತಿಯನ್ನ ಕಳೀತಾ ಇದ್ದಾರೆ, ಜೊತೆಗೆ ಅಲ್ಲಿ ಜೈಲರ್ ಆದ್ಮೇಲೆ ಅಲ್ಲಿ ಅಪರಾಧಿಗಳ ಬದುಕಿನ ಕಥೆಯನ್ನು ಹೇಳಿದ್ರು. ಬಹಳ ಅಲ್ಲಿ ಹೇಗಿರ್ತಾರೆ, ಅಲ್ಲಿ ವ್ಯವಸ್ಥೆ ಹೇಗಿರುತ್ತೆ, ಅಲ್ಲಿ ಅವ್ರಿಗೆ ಊಟ ತಿಂಡಿ ಉಪಚಾರಗಳ ಕುರಿತು ವ್ಯವಸ್ಥೆ ಹೇಗಿರುತ್ತೆ, ಅವ್ರಿಗೆ ಕೆಲಸ ಹೇಗೆ ಕೊಡ್ತಾರೆ, ಇದರ ಕುರಿತು ಎಲ್ಲ ವಿಚಾರವನ್ನ ನೀವು ಒಬ್ಬ ಅಧಿಕಾರಿಗಳಿಂದ ಕೇಳಿ ಪಡೆದುಕೊಂಡ್ರಿ. ಈ ಕತೆ ತಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ.